ಶ್ರೀಮಠದ 12ನೇ ಜಗದ್ಗುರುಗಳಾಗಿ ಶ್ರೀ ಘನಲಿಂಗಿ ದೇವರು ಮಹಾಸ್ವಾಮಿಗಳು ಪೀಠಾಧಿಪತಿಗಳಾದರು. ಇವರು ಶ್ರೀಮಠದ ಸುಪ್ರಸಿದ್ಧರು. ಸಿದ್ಧಲಿಂಗಯತಿಗಳ ಆತ್ಮಸಂಗಾತಿಯಾಗಿದ್ದ ಇವರು ಸಿದ್ಧಪುರುಷರು. ಸಿದ್ಧಲಿಂಗಯತಿಗಳು ಇವರಿಗೆ ಘನಲಿಂಗಿ ಎಂದು ನಾಮಕರಣ ಮಾಡುತ್ತಾರೆ. ಘನಲಿಂಗ ದೇವರು ತಮ್ಮ ಸಮಕಾಲೀನರಂತೆ ವಚನಗಳನ್ನು ರಚಿಸಿದ್ದಾರೆ. ಇವರ ವಚನಗಳ ಅಂಕಿತ ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನ ಎಂದು. ಅವರ 68 ವಚನಗಳು ಲಭ್ಯವಾಗಿವೆ. ಈ ವಚನಗಳು ಅವರ ದಿವ್ಯ ಜೀವನಕ್ಕೆ ಹಿಡಿದ ಕನ್ನಡಿ ಎಂದು ವಿದ್ವಾಂಸರು ಹೇಳುತ್ತಾರೆ. ತಮ್ಮನ್ನು ಶರಣವೆಣ್ಣು ಎಂದು ಕರೆದುಕೊಳ್ಳುತ್ತಾರೆ. ಅಂದರೆ ತಾವು ಪೂಜಿಸುವ ದೇವರಿಗೂ ತಮಗೂ ಸತಿಪತಿ ಸಂಬಂಧವೆನ್ನುತ್ತಾರೆ. ಸಿದ್ಧಲಿಂಗಯತಿಗಳನ್ನು ತಮ್ಮ ಪರಮಾರಾಧ್ಯರು ಎಂದು ಗುಣಗಾನ ಮಾಡುತ್ತಾರೆ. ಶ್ರೀಮಠಕ್ಕೆ ಆಗಾಗ ಸಿದ್ಧಲಿಂಗಯತಿಗಳು ಭೇಟಿ ನೀಡುತ್ತಿದ್ದರು. ತಮ್ಮ ಹಿರಿಯ ಶ್ರೀಗಳಂತೆ ಘನಲಿಂಗಿಗಳು ಸಿದ್ಧಲಿಂಗಯತಿಗಳೊಂದಿಗೆ ಗೌರವಾಧಾರಗಳಿಂದ ನಡೆದುಕೊಳ್ಳುತ್ತಿದ್ದರು. ಸಿದ್ಧಲಿಂಗಯತಿಗಳ ಜೊತೆಯಲ್ಲಿ ಅವರು ದಕ್ಷಿಣ ಭಾರತದಾದ್ಯಂತ ಸಂಚರಿಸಿದ್ದರು. ಈ ಸಂಗತಿಯು ಮರಿತೋಂಟದಾರ್ಯನೆಂಬ ಕವಿಯು ಬರೆದ ಸಿದ್ಧೇಶ್ವರ ಪುರಾಣವೆಂಬ ಕೃತಿಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಸಿದ್ಧಲಿಂಗಯತಿಗಳ ಜೊತೆಯಲ್ಲಿ ಧರ್ಮ ಪ್ರಚಾರಕ್ಕೆ ಹೊರಟ ಘನಲಿಂಗರು ಇಡೀ ನಾಡನ್ನೇ ಸುತ್ತಿ ಧರ್ಮ ಪ್ರಚಾರ ಮಾಡಿದರು. ಜನರಿಗೆ ಸನ್ಮಾರ್ಗ ತೋರಿದರು. ಇವರ ನಂತರ ಶ್ರೀಮಠದ 12ನೇ ಜಗದ್ಗುರುಗಳಾಗಿ ಶ್ರೀ ಇಮ್ಮಡಿ ಶಿವರಾತ್ರೀಶ್ವರ ಮಹಾಸ್ವಾಮಿಗಳು ಪೀಠಾಧಿಪತಿಗಳಾದರು. ಇವರ ಕಾಲದಲ್ಲಿಯೇ ಆದಿಜಗದ್ಗುರುಗಳ ಸಮಾಧಿಯ ಮೇಲೆ ಬಸವನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ಇವರ ಕಾಲದಲ್ಲಿ ವಿವಿಧ ಸ್ಥಳಗಳಿಂದ ಧಾರ್ಮಿಕ ಶಿಕ್ಷಣ ಪಡೆಯಲು ಶಿಷ್ಯರು ಬರತೊಡಗಿದರು. ಇಮ್ಮಡಿ ಶಿವರಾತ್ರೀಶ್ವರರು ಋಷಭೇಂದ್ರ ವಿಜಯ ಪುರಾಣವೆಂಬ ಕೃತಿಯನ್ನು ಬರೆದಿದ್ದಾರೆ. ಇವರ ತರುವಾಯ ಶ್ರೀಮಠದ 13ನೇ ಜಗದ್ಗುರುಗಳಾಗಿ ಶ್ರೀ ಚನ್ನಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳು ಪೀಠಾಧಿಪತಿಗಳಾದರು. ಇವರು ಮಠದ ಅಭಿವೃದ್ಧಿಗಾಗಿ ಬಹಳ ಶ್ರಮಿಸಿದರು. ಇವರ ಕಾಲದಲ್ಲಿ ಬಹಳ ಜನ ಭಕ್ತರು ದಾನದತ್ತಿಗಳನ್ನು ನೀಡಿದ್ದರು. ಅದರಲ್ಲೂ ಮುಖ್ಯವಾಗಿ ರಾಮರಾಜ ನಾಯಕನು ಶ್ರೀಗಳಲ್ಲಿ ಬಹಳ ಭಕ್ತಿಯನ್ನು ಹೊಂದಿದ್ದನು. ಇವರ ನಂತರ ಶ್ರೀಮಠದ 14ನೇ ಜಗದ್ಗುರುಗಳಾಗಿ ಶ್ರೀ ಗುರುನಂಜ ದೇಶಿಕೇಂದ್ರರು ಪೀಠಾಧಿಪತಿಗಳಾದರು. ಇವರು ಕೇರಳದ ಕೆಲವು ಕಡೆ ಧರ್ಮಪ್ರಚಾರ ಕೈಗೊಂಡರು. ಇವರ ತರುವಾಯ ಶ್ರೀಮಠದ 15ನೇ ಜಗದ್ಗುರುಗಳಾಗಿ ಶ್ರೀ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಪೀಠಾಧಿಪತಿಗಳಾಗುತ್ತಾರೆ. ಇವರು ಸಾಹಿತ್ಯ ಪ್ರೇಮಿಗಳು, ಸ್ವತಃ ವಿದ್ವಾಂಸರೂ ಆಗಿದ್ದರು. ಇವರ ಆಶ್ರಯದಲ್ಲಿ ಸಾಹಿತ್ಯ ಚಟುವಟಿಕೆಗಳು ನಡೆಯುತ್ತಿದ್ದವು. ಈ ಸಮಯದಲ್ಲೇ ರೇವಣಾರಾಧ್ಯರು ಶಿವಾದಿತ್ಯ ಶಿಖಾಮಣಿ ಎಂಬ ಗ್ರಂಥಕ್ಕೆ ಟೀಕೆಯನ್ನು ಬರೆದುದು. ಶ್ರೀಗಳಿಗೆ ಮೈಸೂರು ಅರಸರು ಭಕ್ತಿಭಾವದಿಂದ ನಡೆದುಕೊಳ್ಳುತ್ತಿದ್ದರು. ಮೈಸೂರು ಸಂಸ್ಥಾನವನ್ನು ದೊಡ್ಡ ಕೃಷ್ಣರಾಜ ಒಡೆಯರ್ ಅವರು ಆಳುತ್ತಿದ್ದರು. ಶ್ರೀಗಳನ್ನು ಮೈಸೂರು ಅರಮನೆಗೆ ಆಹ್ವಾನಿಸಿ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯ ಬಳಿ ಒಂದು ಮಠವನ್ನು ಕಟ್ಟಿಸಿಕೊಟ್ಟಿದ್ದರು. ಶ್ರೀಗಳು ಸುತ್ತೂರಿನಲ್ಲಿರುವ ಸೋಮೇಶ್ವರ ದೇವಾಲಯಕ್ಕೆ ಮುಖಮಂಟಪ ನಿರ್ಮಾಣ ಮಾಡಿಸಿದ್ದರು. ಇವರ ನಂತರ ಶ್ರೀಮಠಕ್ಕೆ 16ನೇ ಜಗದ್ಗುರುಗಳಾಗಿ ಶ್ರೀ ಪಂಚಾಕ್ಷರ ದೇಶಿಕೇಂದ್ರರು ಪೀಠಾಧಿಪತಿಗಳಾದರು. ಇವರ ಕಾರ್ಯಕ್ಷೇತ್ರವು ಪಶ್ಚಿಮ ವಾಹಿನಿಯಲ್ಲಿದ್ದ ಶ್ರೀಮಠವೇ ಆಗಿತ್ತು. ಇವರ ನಂತರ ಶ್ರೀಮಠದ 17ನೇ ಜಗದ್ಗುರುಗಳಾಗಿ ಶ್ರೀ ಚಿದ್ಘನ ಶಿವಾಚಾರ್ಯರು ಪೀಠಾಧಿಪತಿಗಳಾಗುತ್ತಾರೆ. ಕೊಡಗಿನ ಕಡೆ ಹೆಚ್ಚಿನ ಕೆಲಸವನ್ನು ಇವರು ಮಾಡುತ್ತಾರೆ. ಇವರ ನಂತರ ಶ್ರೀಮಠದ 18ನೇ ಜಗದ್ಗುರುಗಳಾಗಿ ಶ್ರೀ ಚನ್ನವೀರ ದೇಶಿಕೇಂದ್ರರು ಪೀಠಾಧಿಪತಿಗಳಾಗುತ್ತಾರೆ. ಇವರು ಉಡುಪಿಯ ಬಳಿ ಶಂಕರನಾರಾಯಣದಲ್ಲಿ ಒಂದು ಮಠವನ್ನು ಸ್ಥಾಪಿಸುತ್ತಾರೆ. ನಂತರ ಕೊಡಗಿನ ಕಾಲಂಗರಡಿ ಎಂಬಲ್ಲಿಯೂ ಮಠವನ್ನು ಸ್ಥಾಪಿಸುತ್ತಾರೆ. ಇವೆರಡು ಶ್ರೀಮಠದ ಶಾಖಾ ಮಠಗಳು.